ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 24ರ ಮಾರ್ಕೆಟ್ ಅಪ್ಡೇಟ್ ನ ಅಬ್ಸರ್ವ್ ಮಾಡೋದಾದ್ರೆ ಇವತ್ತು ಕೂಡ ಮಾರ್ಕೆಟ್ ನಲ್ಲಿ ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದ. ನಿಫ್ಟಿನಲ್ಲಿ 65 ಪಾಯಿಂಟ್ ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 24,400 ಲೆವೆಲ್ ನಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಹಾಗೆ ಸೆನ್ಸೆಕ್ಸ್ ನಲ್ಲಿ ಕೂಡ 280 ಪಾಯಿಂಟ್ ಗಳಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದ. ಬ್ಯಾಂಕ್ ನಿಫ್ಟಿ ಕೂಡ 460 ಪಾಯಿಂಟ್ ಗಳಷ್ಟು ಕರೆಕ್ಟ್ ಆಗಿದೆ. ಸೊ ಸ್ವಲ್ಪ ಇಲ್ಲಿ ಮಾರ್ಕೆಟ್ಸ್ ಕನ್ಸಾಲಿಡೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಗ್ಲೋಬಲ್ ಕ್ಯೂಸ್ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಗಳು ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅದರ ಬೇಸಿಸ್ ಮೇಲೆ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಟ್ರೇಡ್ ಆಗುವಂತ ಚಾನ್ಸಸ್ ಗಳು ಇರುತ್ತೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ HDFC ಲೈಫ್ ಇವತ್ತು ಟಾಪ್ ಗೇನರ್ ಆಗಿತ್ತು. 4.5% ನಷ್ಟು ಅಪ್ಸೈಡ್ HDFC ಲೈಫ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. BPCL ಕೂಡ ಇವತ್ತು 3% ನಷ್ಟು ಗೇನ್ ಆಗಿದೆ. ಟೆಕ್ ಮಹೀಂದ್ರಾನಲ್ಲಿ ಕೂಡ 2.5% ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಟೆಕ್ ಮಹೀಂದ್ರಾ ಇದೇ ವಾರದಲ್ಲಿ ತಮ್ಮ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಒಳ್ಳೆ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ, ನೋಡ್ಬೇಕಾಗುತ್ತೆ ಯಾವ ರೀತಿಯ ಒಂದು ರಿಸಲ್ಟ್ಸ್ ಬರುತ್ತೆ ಅಂತ. ಹಾಗೆ NTPC ನಿನ್ನೆ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗಿತ್ತು, ಇವತ್ತು ಕೂಡ ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. 2.5% ಹೆಚ್ಚಿನ ಅಪ್ಸೈಡ್ NTPC ಅಲ್ಲಿ ನೋಡೋದಕ್ಕೆ ಸಿಕ್ತು. ಟಾಟಾ ಮೋಟಾರ್ಸ್ ಕೂಡ 2.5% ನಷ್ಟು ಗೇನ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ನೋಡೋದಕ್ಕೆ ಸಿಗ್ತದೆ. ಬಜಾಜ್ ಫಿನ್ಸರ್ವ್ ಇವತ್ತು 2.5% ನಷ್ಟು ಕರೆಕ್ಟ್ ಆಗಿದೆ. ಬಜಾಜ್ ಫಿನ್ಸರ್ವ್ ತಮ್ಮ Q1 ರಿಸಲ್ಟ್ಸ್ ಅನ್ನ ಇವತ್ತು ಅನೌನ್ಸ್ ಮಾಡಿದರೆ. ಇವರ ಟೋಟಲ್ ಇನ್ಕಮ್ ಏನಿದೆ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಸ್ವಲ್ಪ ಟೋಟಲ್ ಇನ್ಕಮ್ ಫಾಲ್ ಆಗಿದೆ. ಹಾಗೆ ಎಕ್ಸ್ಪೆನ್ಸಸ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ಕೂಡ ಈ ಒಂದು ಕ್ವಾರ್ಟರ್ ನಲ್ಲಿ ಕಳೆದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನ ಮಾಡಿದಾಗ ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹಾಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. 2,137 ಕೋಟಿ ಪ್ರಾಫಿಟ್ಸ್ ಅನ್ನ ಈ ಕ್ವಾರ್ಟರ್ ನಲ್ಲಿ ಬಜಾಜ್ ಫಿನ್ಸರ್ವ್ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 2,118 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಆಲ್ಮೋಸ್ಟ್ ಫ್ಲಾಟ್ ಪ್ರಾಫಿಟ್ಸ್ ಡಿಕ್ಲೇರ್ ಆಗ್ತದೆ. ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನ ಮಾಡಿದಾಗ ಪ್ರಾಫಿಟ್ಸ್ 10% ನಷ್ಟು ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟ್ ಅನ್ನೇ ಬಜಾಜ್ ಫಿನ್ಸರ್ವ್ ಡಿಕ್ಲೇರ್ ಮಾಡಿದ್ದಾರೆ. ನಿನ್ನೆ ಬಜಾಜ್ ಫಿನಾನ್ಸ್ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಬಜಾಜ್ ಫಿನಾನ್ಸ್ ಇವತ್ತು ಕೂಡ 1.5% ನಷ್ಟು ಫಾಲ್ ಆಗಿದೆ. ಬಜಾಜ್ ಫಿನಾನ್ಸ್ ಕೂಡ ಒಳ್ಳೆ ಒಂದು ರಿಸಲ್ಟ್ ಅನ್ನೇ ಡಿಕ್ಲೇರ್ ಮಾಡಿದ್ರು. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿತ್ತು. ಬಟ್ ಸ್ವಲ್ಪ ಪ್ರೊವಿಷನ್ಸ್ ಇನ್ಕ್ರೀಸ್ ಆಗಿದೆ. ಬಜಾಜ್ ಫಿನಾನ್ಸ್ ನಲ್ಲಿ ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಜೆಫ್ರೀಸ್ ಈ ಮುಂಚೆ 9,260 ಟಾರ್ಗೆಟ್ಸ್ ಅನ್ನ ಕೊಟ್ಟಿದ್ರು, ಅದನ್ನ ಈಗ ಕಡಿಮೆ ಮಾಡ್ತಿದ್ದಾರೆ. 7,780 ಟಾರ್ಗೆಟ್ಸ್ ಜೆಫ್ರೀಸ್ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಅವರು ಬೈ ರೇಟಿಂಗ್ ಅನ್ನೇ ಮೇಂಟೈನ್ ಮಾಡ್ತಾ ಇದ್ದಾರೆ. JP ಮಾರ್ಗನ್ ಈ ಮುಂಚೆ 8,500 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು, ಅದನ್ನ 8,000ಕ್ಕೆ ಇಳಿಸಿದ್ದಾರೆ. ಓವರ್ ವೇಟ್ ರೇಟಿಂಗ್ ಕಂಟಿನ್ಯೂ ಆಗ್ತದೆ. ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ಕೂಡ ಓವರ್ ವೇಟ್ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. 9,000 ಟಾರ್ಗೆಟ್ ಪ್ರೈಸ್ ಅನ್ನ ಮಾರ್ಗನ್ ಸ್ಟ್ಯಾನ್ಲಿ ಕೊಟ್ಟಿದ್ದಾರೆ. ಬರ್ನ್ಸ್ಟೈನ್ 5,700 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಈಗೇನು ಬಜಾಜ್ ಫಿನಾನ್ಸ್ ಟ್ರೇಡ್ ಆಗ್ತದೆ 6,700 ಅರೌಂಡ್ ಅಲ್ಲಿ. ಆ ಒಂದು ಪ್ರೈಸ್ ನಿಂದ ಕೂಡ ಕರೆಕ್ಷನ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಬರ್ನ್ಸ್ಟೈನ್ ನ ವ್ಯೂ ಆಗಿರುತ್ತೆ. ಹಾಗೆ ಅವರು ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಈ ಮುಂಚೆ 6,800 ಟಾರ್ಗೆಟ್ ಇತ್ತು, ಅದನ್ನ ಇನ್ನೂ ಕೂಡ ಡೌನ್ ಗ್ರೇಡ್ ಮಾಡಿದ್ದಾರೆ. ಸಿಟಿ ಕಡೆಯಿಂದ ಬೈ ರೆಕಮೆಂಡೇಶನ್ಸ್ ನೋಡೋದಕ್ಕೆ ಸಿಗ್ತಿದ್ದು, ಸಿಟಿ 8,675 ಟಾರ್ಗೆಟ್ ಪ್ರೈಸ್ ಅನ್ನ ಈ ಮುಂಚೆ ಕೊಟ್ಟಿದ್ರು. Q1 ರಿಸಲ್ಟ್ ನ ನಂತರ ಅದನ್ನ 8,257ಕ್ಕೆ ಇಳಿಸಿದ್ದಾರೆ. ಹಾಗೆ ಮೆಕ್ವೆರಿ ಕಡೆಯಿಂದ ಅಂಡರ್ ಪರ್ಫಾರ್ಮ್ ರೇಟಿಂಗ್ ನೋಡೋದಕ್ಕೆ ಸಿಗ್ತಿದ್ದು 6,600 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ನೋಮುರಾ ಕೂಡ ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟು 7,200 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. CLSA ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. 9,200 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. ಮಾರ್ಗನ್ ಸ್ಟ್ಯಾನ್ಲಿ ಮತ್ತೆ CLSA ಕಡೆಯಿಂದ 9,000 ಟಾರ್ಗೆಟ್ಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. JP ಮಾರ್ಗನ್, ಜೆಫ್ರೀಸ್ ಹಾಗೆ ನೋಮುರಾ ಕೂಡ ಒಳ್ಳೆ ಒಂದು ಟಾರ್ಗೆಟ್ಸ್ ಗಳನ್ನೇ ಕೊಟ್ಟಿದ್ದಾರೆ. ಬಟ್ ಸಾಕಷ್ಟು ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ ಅನ್ನ ಡೌನ್ ಗ್ರೇಡ್ ಮಾಡ್ತಿರೋದು ಕಾಣಿಸ್ತದೆ. ಇದರಿಂದ ಸ್ವಲ್ಪ ಪ್ಯಾನಿಕ್ ನಮಗೆ ಬಜಾಜ್ ಫಿನಾನ್ಸ್ ಅಲ್ಲಿ ಕಂಟಿನ್ಯೂ ಆಗ್ಬೋದು. ಬಟ್ ಬಜಾಜ್ ಫಿನಾನ್ಸ್ ಈಗಲೂ ಕೂಡ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಕಂಪನಿ ಆಗಿರುತ್ತೆ. ಸೊ AUM ಸೈಜ್ ಕೂಡ ಇನ್ಕ್ರೀಸ್ ಆಗ್ತದೆ. ಒಳ್ಳೆ ಒಂದು ಡೆಪಾಸಿಟ್ ಗ್ರೋತ್, ಲೋನ್ ಗ್ರೋತ್ ಕೂಡ ಇದೆ. ರಿಸಲ್ಟ್ ಕೂಡ ಸ್ಟ್ರಾಂಗ್ ಆಗಿ ಬಂದಿದೆ. RBI ಏನು ಇವರ ಕಾರ್ಡ್ ಗಳ ಮೇಲೆ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿದ್ರು, ಅದನ್ನು ಕೂಡ ಹಿಂದೆ ತಗೊಂಡಿದ್ದಾರೆ. ಈಗ ಅವರು ನಾರ್ಮಲ್ ಬಿಸ್ನೆಸ್ ಅನ್ನ ಮಾಡ್ತಿದ್ದಾರೆ. ಮುಂದಿನ ಕ್ವಾರ್ಟರ್ ಗಳಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಬಜಾಜ್ ಫಿನಾನ್ಸ್ ಅನ್ನ ಲಾಂಗ್ ಟರ್ಮ್ ಗೆ ಕಂಟಿನ್ಯೂ ಮಾಡಬೇಕು ಅಂತ ಇರೋರು ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದು. ಹಾಗೆ ಫ್ರೆಶ್ ಆಗಿ ಎಂಟ್ರಿಯನ್ನ ತಗೋಬೇಕು ಅಂತ ಇದ್ರೂ ಕೂಡ ಬೈ ಆನ್ ಡಿಪ್ ಸ್ಟ್ರಾಟಜಿ ಬೇಸಿಸ್ ಮೇಲೆ ಬೈಯಿಂಗ್ ಅನ್ನ ಮಾಡಬಹುದಾಗುತ್ತೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಇವತ್ತು ಆಲ್ಮೋಸ್ಟ್ 2% ನಷ್ಟು ಕರೆಕ್ಟ್ ಆಗಿದೆ. ಸೊ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನಿನ್ನೆ ರೈಟ್ ಇಶ್ಯೂ ಅನ್ನ ಅನೌನ್ಸ್ ಮಾಡಿದ್ರು. 3,000 ಕೋಟಿಯಷ್ಟು ಫಂಡ್ ರೈಸಿಂಗ್ ನ ಪ್ಲಾನ್ಸ್ ಅನ್ನ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಹೊಂದಿದ್ದಾರೆ. ಸೊ 35% ಡಿಸ್ಕೌಂಟ್ ನಲ್ಲಿ ರೈಟ್ ಶೇರ್ ಗಳನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಒಂದು ಕ್ಯಾಚ್ ಇದೆ. ನಿಮ್ಮ ಹತ್ರ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನ 26 ಶೇರ್ಸ್ ಇರಬೇಕಾಗುತ್ತೆ. 26 ಶೇರ್ಸ್ ಇದ್ರೆ ಒಂದು ರೈಟ್ ಶೇರ್ ಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ. ಸೊ ನಿಮ್ಮ ಹತ್ರ 25 ಶೇರ್ಸ್ ಇದ್ರೂ ಕೂಡ ನೀವು ರೈಟ್ ಇಶ್ಯೂ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 26 ಶೇರ್ಸ್ ಇರಬೇಕು. ಅದೇ ರೀತಿಯಲ್ಲಿ 52 ಶೇರ್ಸ್ ಇದ್ರೆ 2 ರೈಟ್ ಇಶ್ಯೂ ಶೇರ್ ಗಳಿಗೆ ನೀವು ಅಪ್ಲೈ ಮಾಡಬಹುದಾಗುತ್ತೆ. ಹಾಗೆ ಇದಕ್ಕೆ ರೆಕಾರ್ಡ್ ಡೇಟ್ ಜುಲೈ 27 ಆಗಿರುತ್ತೆ, ಶನಿವಾರ. ಆದ್ರಿಂದ ಎಕ್ಸ್ ಡೇಟ್ ಜುಲೈ 26 ಆಗುತ್ತೆ. ಸೊ ನೀವು ಶೇರ್ಸ್ ಗಳನ್ನ ನಾಳೆ ಬೈ ಮಾಡ್ಕೊಂಡ್ರು ಕೂಡ
ಈ ಒಂದು ರೈಟ್ ಇಶ್ಯೂನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗುತ್ತೆ. ಇಲ್ಲಿ ಒಂದು ರೈಟ್ ಶೇರ್ಗೋಸ್ಕರ 26 ಶೇರ್ಸ್ಗಳನ್ನ ಬೈ ಮಾಡ್ಕೊಳ್ಳೋದು ಅಷ್ಟೊಳ್ಳೆ ಐಡಿಯಾ ಆಗಿರೋದಿಲ್ಲ. ಬಟ್ ಆಲ್ರೆಡಿ ನೀವು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ನ ಶೇರ್ ಹೋಲ್ಡರ್ ಆಗಿದ್ದು 22 ಶೇರ್ಸ್ಗಳನ್ನ ಹೋಲ್ಡ್ ಮಾಡ್ತಿದ್ರೆ ಇನ್ನೊಂದು 2-3 ಶೇರ್ಸ್ಗಳನ್ನ ಬೈ ಮಾಡ್ಕೋಬಹುದಾಗುತ್ತೆ. ನಿಮ್ಮ ಟೋಟಲ್ ಹೋಲ್ಡಿಂಗ್ ಅನ್ನ 26ಕ್ಕೆ ಇನ್ಕ್ರೀಸ್ ಮಾಡ್ಕೊಂಡಾಗ 35% ಡಿಸ್ಕೌಂಟ್ ನಲ್ಲಿ ನಿಮಗೆ ಇನ್ನೊಂದು ಶೇರ್ ಸಿಗುತ್ತೆ. ಬಟ್ ಈ ಒಂದು ರೈಟ್ ಇಶ್ಯೂ ಅನೌನ್ಸ್ಮೆಂಟ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಯಾವುದೇ ರೀತಿಯ ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ಕಿಲ್ಲ. ಹಾಗೆ ಬ್ರಿಟಾನಿಯಾ ಕೂಡ ಇವತ್ತು 2% ಡೌನ್ ಆಗಿದೆ. ಆಲ್ಮೋಸ್ಟ್ ಇವತ್ತು ಎಲ್ಲ FMCG ಸೆಕ್ಟರ್ ನ ಸ್ಟಾಕ್ಗಳು ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ನಿನ್ನೆ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. ಹಾಗೆ ಆಕ್ಸಿಸ್ ಬ್ಯಾಂಕ್ ಕೂಡ ಇವತ್ತು 2% ಕರೆಕ್ಟ್ ಆಗಿದೆ. ಆಕ್ಸಿಸ್ ಬ್ಯಾಂಕ್ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ 6035 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಬ್ರೋಕರೇಜ್ಗಳ ಎಸ್ಟಿಮೇಷನ್ ಇದ್ದಿದ್ದು 5797 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ಬರ್ಬೋದು ಅಂತ. ಸೊ ಆ ಎಸ್ಟಿಮೇಷನ್ ಅನ್ನ ಆಕ್ಸಿಸ್ ಬ್ಯಾಂಕ್ ಬೀಟ್ ಮಾಡಿದೆ. ಆಕ್ಸಿಸ್ ಬ್ಯಾಂಕ್ ನ ಡೀಟೇಲ್ ರಿಸಲ್ಟ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಆಕ್ಸಿಸ್ ಬ್ಯಾಂಕ್ ನ ಟೋಟಲ್ ಇನ್ಕಮ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಟೋಟಲ್ ಇನ್ಕಮ್ ಫ್ಲಾಟ್ ಆಗಿ ಡಿಕ್ಲೇರ್ ಆಗಿದೆ. ಇವರ ಫಿಗರ್ಸ್ ನಮಗೆ ಲ್ಯಾಕ್ಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಎಕ್ಸ್ಪೆನ್ಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ಈ ಒಂದು ಕ್ವಾರ್ಟರ್ ನಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 6035 ಕೋಟಿ ಪ್ರಾಫಿಟ್ಸ್ ಅನ್ನ ಆಕ್ಸಿಸ್ ಬ್ಯಾಂಕ್ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 7129 ಕೋಟಿ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗ್ತದೆ. ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನ ಮಾಡಿದಾಗ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಸೊ ಬ್ರೋಕರೇಜ್ ಎಸ್ಟಿಮೇಷನ್ 5800 ಕೋಟಿ ಅರೌಂಡ್ ಅಲ್ಲಿ ಇತ್ತು. ಬಟ್ ಒಳ್ಳೆ ಒಂದು ಪ್ರಾಫಿಟ್ಸ್ ಆಕ್ಸಿಸ್ ಬ್ಯಾಂಕ್ ನ ಕಡೆಯಿಂದ ಡಿಕ್ಲೇರ್ ಆಗಿದೆ. ಮಾರ್ಕೆಟ್ ಅವರ್ಸ್ ನ ನಂತರ ಈ ಒಂದು ರಿಸಲ್ಟ್ ಬಂದಿದೆ. ನೋಡ್ಬೇಕಾಗುತ್ತೆ ನಾಳೆ ಆಕ್ಸಿಸ್ ಬ್ಯಾಂಕ್ ಈ ರಿಸಲ್ಟ್ ಗೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಅದಾದ್ಮೇಲೆ ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ಸ್ ಗಳನ್ನ ಕೂಡ ಕೊಡ್ತಾರೆ. ಆಕ್ಸಿಸ್ ಬ್ಯಾಂಕ್ ಕೂಡ ಅಷ್ಟೇ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಆಪ್ಷನ್ ಆಗುತ್ತೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ನೆಟ್ ಬೈಯರ್ಸ್ ಆಗಿದ್ದಾರೆ. 3137 ಕೋಟಿ ಅಮೌಂಟ್ ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. ಹಾಗೆ FIIs ಕಂಟಿನ್ಯೂಸ್ ಆಗಿ ನೆಟ್ ಬೈಯಿಂಗ್ ಅನ್ನ ಮಾಡ್ತಿದ್ರು. ಬಟ್ ಇವತ್ತು 5130 ಕೋಟಿ ಅಮೌಂಟ್ ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಟ್ಯಾಕ್ಸೇಷನ್ ಕೂಡ ಆಗಿರ್ಬೋದು. ಹಾಗೆ ಬಜೆಟ್ ಕೂಡ ಅಷ್ಟು ಸ್ಯಾಟಿಸ್ಫ್ಯಾಕ್ಟರಿ ಆಗಿರಲಿಲ್ಲ. ಮೇ ಬಿ ಆ ರೀಸನ್ ಇಂದ ಕೂಡ ಸ್ವಲ್ಪ ನೆಟ್ ಸೆಲ್ಲಿಂಗ್ ಬಂದಿರುವಂತ ಚಾನ್ಸಸ್ ಇರುತ್ತೆ. ಹಾಗೆ HUL ಕೂಡ ತಮ್ಮ ರಿಸಲ್ಟ್ಸ್ ಅನ್ನ ನಿನ್ನೆ ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ರಿಸಲ್ಟ್ HUL ನ ಕಡೆಯಿಂದ ಬಂದಿತ್ತು. ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ ಪ್ರಕಾರ HUL ತಮ್ಮ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಇವತ್ತು ಸ್ಟಾಕ್ 1.5% ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಇವತ್ತು ಓವರ್ ಆಲ್ FMCG ಸೆಕ್ಟರ್ ನ ಸ್ಟಾಕ್ಗಳು ಡೌನ್ ಇತ್ತು. ಅದರ ಒಂದು ಇಂಪ್ಯಾಕ್ಟ್ HUL ಅಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. HUL ನಲ್ಲಿ ಕೂಡ ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಹಾಗೆ ಈ ಮುಂಚೆ ಏನು ಟಾರ್ಗೆಟ್ಸ್ ಗಳು ಬ್ರೋಕರೇಜ್ಗಳ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು ಅದು ಈಗ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಆಲ್ಮೋಸ್ಟ್ ಎಲ್ಲಾ ಬ್ರೋಕರೇಜ್ಗಳು ಟಾರ್ಗೆಟ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. 3130 ಟಾರ್ಗೆಟ್ ಪ್ರೈಸ್ ಅನ್ನ ಜೆಫ್ರೀಸ್ ಕೊಟ್ಟಿದ್ದಾರೆ. ಹಾಗೇನೆ JP ಮಾರ್ಗನ್ ನ ಕಡೆಯಿಂದ 2950 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಸಿಟಿ ಮತ್ತೆ ಮೆಕ್ವರಿ ಕೂಡ 3000 ಮೇಲೆ ಟಾರ್ಗೆಟ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಗೋಲ್ಡ್ಮನ್ ಸ್ಯಾಕ್ಸ್ ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟಿದ್ದು 2675 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ನೋಮುರಾ ಕಡೆಯಿಂದ ಬೈ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. 2850 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಅಂಡರ್ ವೇಟ್ ರೇಟಿಂಗ್ ಅನ್ನ ಕೊಟ್ಟಿದ್ದು ತುಂಬಾನೇ ಟಾರ್ಗೆಟ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ. 1876 ಟಾರ್ಗೆಟ್ ಪ್ರೈಸ್ ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಸೊ ಜಸ್ಟ್ ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ಅಂಡರ್ ವೇಟ್ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. ಬೇರೆ ಬ್ರೋಕರೇಜ್ಗಳು ಒಳ್ಳೆ ಒಂದು ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ HUL ಸ್ಲೋ ಆಗಿ ಮೂವ್ ಆಗುವಂತ ಒಂದು ಸ್ಟಾಕ್ ಆಗಿರುತ್ತೆ. FMCG ಸೆಕ್ಟರ್ ನ ಒಂದು ಸ್ಟಾಕ್ ಅನ್ನ ನೀವು ಪೋರ್ಟ್ಫೋಲಿಯೋಗೆ ಆಡ್ ಮಾಡ್ಕೋಬೇಕು ಅಂದಾಗ HUL, ನೆಸ್ಲೆ ಅಥವಾ ITC ಈ ರೀತಿಯ ಒಂದು ಸ್ಟಾಕ್ ಅನ್ನ ಆಡ್ ಮಾಡ್ಕೋಬಹುದಾಗುತ್ತೆ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸಸ್ ಇನ್ಕ್ರೀಸ್ ಆಗಿದೆ. ಅದರ ಬಗ್ಗೆ ವಿಡಿಯೋದಲ್ಲಿ ನಿನ್ನೆ ಕೂಡ ನಾನು ಕವರ್ ಮಾಡಿದ್ದೆ. ಅದರ ಜೊತೆಯಲ್ಲಿ ನೀವು ಬೈಬ್ಯಾಕ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂದ್ರೆ ಬೈಬ್ಯಾಕ್ ನಲ್ಲಿ ಶೇರ್ಸ್ ಗಳನ್ನ ಟೆಂಡರ್ ಮಾಡಿದಾಗ ಅದರಿಂದ ನಿಮ್ಗೆ ಏನು ಪ್ರಾಫಿಟ್ಸ್ ಬರುತ್ತೆ ಅದರ ಮೇಲೆ ಕೂಡ ನೀವೀಗ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಸೊ ಆ ಶೇರ್ಸ್ ಗಳನ್ನ ನೀವು ಲಾಂಗ್ ಟರ್ಮ್ ಅಲ್ಲಿ ಹೋಲ್ಡ್ ಮಾಡ್ತಿದ್ದೀರಾ, ಶಾರ್ಟ್ ಟರ್ಮ್ ಅಲ್ಲಿ ಹೋಲ್ಡ್ ಮಾಡಿದಿರಾ, ಅದರ ಬೇಸಿಸ್ ಮೇಲೆ ನಿಮ್ಗೆ ಏನು ಪ್ರಾಫಿಟ್ಸ್ ಜನರೇಟ್ ಆಗುತ್ತೆ ಆ ಪ್ರಾಫಿಟ್ ನ ಮೇಲೆ ನೀವು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಈ ಮುಂಚೆ ಯಾವುದೇ ರೀತಿಯ ಟ್ಯಾಕ್ಸ್ ಇನ್ವೆಸ್ಟರ್ಸ್ ಗಳಿಗೆ ಇರ್ತಿರ್ಲಿಲ್ಲ. ಕಂಪನಿಗಳು ಟ್ಯಾಕ್ಸ್ ಅನ್ನ ಪೇ ಮಾಡ್ತಿದ್ರು. ಬಟ್ ಈಗ ಇನ್ವೆಸ್ಟರ್ಸ್ ಗಳು ಆ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಸೊ ರೀಸೆಂಟ್ ಆಗಿ ಅರಬಿಂದೋ ಫಾರ್ಮಾ ತಮ್ಮ ಬೈಬ್ಯಾಕ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಈಗ ಟ್ಯಾಕ್ಸಸ್ ಇರೋದ್ರಿಂದ ಬೈಬ್ಯಾಕ್ ನಲ್ಲಿ ಯಾವ ರೀತಿಯ ಒಂದು ಟ್ರಾನ್ಸಾಕ್ಷನ್ಸ್ ಗಳು ಆಗುತ್ತೆ ಸೊ ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಕಳೆದ 2-3 ವರ್ಷಗಳಲ್ಲಿ ಸಾಕಷ್ಟು ಕಂಪನಿಗಳು ಬೈಬ್ಯಾಕ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಬೈಬ್ಯಾಕ್ ಅನ್ನ ಅನೌನ್ಸ್ ಮಾಡಿ ಒಳ್ಳೆ ಒಂದು ಪ್ರೈಸ್ ಅನ್ನ ಸೆಟ್ ಮಾಡಿ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಅನ್ನ ಬರೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಬಟ್ ಈಗ ಬೈಬ್ಯಾಕ್ ನ ಮೇಲೆ ಟ್ಯಾಕ್ಸಸ್ ಅಪ್ಲಿಕೇಬಲ್ ಆಗೋದ್ರಿಂದ ಬೈಬ್ಯಾಕ್ ಗಳನ್ನ ಯಾವ ರೀತಿಯಲ್ಲಿ ರೆಸ್ಟ್ರಿಕ್ಟ್ ಮಾಡ್ತಾರೆ ಅದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ರೀಸೆಂಟ್ ಟೈಮ್ ನಲ್ಲಿ ಜನರೇಟ್ ಮಾಡಿ ಕೊಟ್ಟಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನ ಬೋರ್ಡ್ ಮೀಟಿಂಗ್ ಜುಲೈ 27ಕ್ಕೆ ಇರುತ್ತೆ. ಈ ಒಂದು ಬೋರ್ಡ್ ಮೀಟಿಂಗ್ ನಲ್ಲಿ ಸ್ಟಾಕ್ ಸ್ಪ್ಲಿಟ್ ನ ಬಗ್ಗೆ ಡಿಸಿಷನ್ ತಗೊಳ್ಳುವಂತ ಚಾನ್ಸಸ್ ಇದೆ.
ಈಗ ಡಾಕ್ಟರ್ ರೆಡ್ಡಿಸ್ನ ಫೇಸ್ ವ್ಯಾಲ್ಯೂ ₹5 ನೋಡೋದಕ್ಕೆ ಸಿಗುತ್ತೆ. ಇವರು 1:5 ರೇಷಿಯೋನಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡುವಂತ ಎಲ್ಲ ಚಾನ್ಸಸ್ಗಳು ಕೂಡ ಇರುತ್ತೆ. ಅಂದ್ರೆ ನಿಮ್ಮ ಹತ್ರ ಒಂದು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ನ ಶೇರ್ ಇದ್ರೆ ಇನ್ನು 4 ಶೇರ್ಗಳು ನಿಮಗೆ ಅಡಿಷನಲಿ ಕ್ರೆಡಿಟ್ ಆಗುತ್ತೆ. ಇದರ ಡಿಸಿಷನ್ ಜುಲೈ 27ಕ್ಕೆ ಬರುತ್ತೆ. ಬಟ್ ಫೇಸ್ ವ್ಯಾಲ್ಯೂ 5 ಇರೋದ್ರಿಂದ 1:5 ರೇಷಿಯೋನಲ್ಲಿ ಇವರು ಶೇರ್ ಅನ್ನ ಸ್ಪ್ಲಿಟ್ ಮಾಡ್ತಾರೆ. ಅಂದ್ರೆ ಈಗ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ 6,800 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಡಿವೈಡ್ ಬೈ 5 ಮಾಡಬೇಕಾಗುತ್ತೆ. ಸೊ ಆಗ 1,300 ಅರೌಂಡ್ ಅಲ್ಲಿ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಅವೈಲೇಬಲ್ ಇರುವಂತ ಚಾನ್ಸಸ್ ಇರುತ್ತೆ. ಸ್ಟಾಕ್ ಸ್ಪ್ಲಿಟ್ಗೆ ಮೇಜರ್ ರೀಸನ್ ಲಿಕ್ವಿಡಿಟಿಯನ್ನು ಇನ್ಕ್ರೀಸ್ ಮಾಡೋದು. ಅಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ಗಳು 6,800 7,000 ಅರೌಂಡ್ ಅಲ್ಲಿ ಸ್ಟಾಕ್ ಪ್ರೈಸ್ ಇದ್ದಾಗ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಿಲ್ಲ. ಅದೇ ಸ್ಟಾಕ್ 1,200 1,300 ಅರೌಂಡ್ ಅಲ್ಲಿ ಅವೈಲೇಬಲ್ ಇದ್ದಾಗ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಆ ಒಂದು ರೀಸನ್ ನಿಂದ ಈ ರೀತಿಯ ಸ್ಟಾಕ್ ಸ್ಪ್ಲಿಟ್ ಗಳನ್ನ ಕಂಪನೀಸ್ ಅನೌನ್ಸ್ ಮಾಡ್ತಾರೆ. ನ್ಯೂಸ್ ಬೇಸಿಸ್ ಮೇಲೆ ಸ್ಟಾಕ್ ಏನಾದರೂ ರನ್ ಆದ್ರೆ ಅದು ಅಡ್ವಾಂಟೇಜ್ ಆಗಿರುತ್ತೆ. ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಗಳಿಗೆ ಈ ಒಂದು ಮೊಮೆಂಟಮ್ ಪಾಸಿಟಿವ್ ಆಗಿರುತ್ತೆ. ಫ್ರೆಶ್ ಆಗಿ ಎಂಟ್ರೀಸ್ ತಗೋಬೇಕು ಅಂತ ಇದ್ರೆ ಸ್ಟಾಕ್ ಸ್ಪ್ಲಿಟ್ ಆದ್ಮೇಲೆ ಕಡಿಮೆ ಪ್ರೈಸ್ ನಲ್ಲಿ ಅವೈಲೇಬಲ್ ಇರುವಾಗ ಆಗ ನೀವು ಶೇರ್ಸ್ ಗಳನ್ನ ಬೈ ಮಾಡ್ಕೋಬಹುದಾಗುತ್ತೆ. ತೀತಾಗರ್ ರೈಲ್ ಸಿಸ್ಟಮ್ ನಲ್ಲಿ ಇವತ್ತು 3% ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಈ ಕಂಪನಿಗೆ ಇಟಾಲಿಯನ್ ಕಂಪನಿ ಕಡೆಯಿಂದ 65 ಕೋಟಿಯ ಒಂದು ಆರ್ಡರ್ ಸಿಕ್ಕಿತ್ತು. ಸೊ ಆ ಒಂದು ಆರ್ಡರ್ ನ ಪಾರ್ಟ್ ಆಗಿ 8 ಕನ್ವರ್ಟರ್ಸ್ ಗಳನ್ನ ಇವರು ಇಟಲಿಗೆ ಸಪ್ಲೈ ಮಾಡಿದ್ದಾರೆ. ಈ ಒಂದು ನ್ಯೂಸ್ ಬಂದಿದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ತೀತಾಗರ್ ರೈಲ್ವೆ ಸಿಸ್ಟಮ್ ಪ್ಯಾಸೆಂಜರ್ ಬೋಗಿಗಳನ್ನ ಹಾಗೆ ಇದೇ ರೀತಿಯ ರೈಲ್ವೆ ಇಕ್ವಿಪ್ಮೆಂಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಆಗಿರ್ತಾರೆ. RVNL, ರೈಲ್ಟೆಲ್ ಈ ಕಂಪನಿಗಳ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ಬಟ್ ತೀತಾಗರ್ ರೈಲ್ ಕೂಡ ಇದೇ ರೀತಿಯ ಒಂದು ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂತ ಕಂಪನಿ ಆಗಿರುತ್ತೆ. ಇವರು ಕೂಡ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನ ಹೊಂದಿದ್ದಾರೆ. ಇಟಲಿಗೆ ತಮ್ಮ ಪ್ರಾಡಕ್ಟ್ಸ್ ಗಳನ್ನ ಎಕ್ಸ್ಪೋರ್ಟ್ ಮಾಡಿರುವ ಒಂದು ನ್ಯೂಸ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ರೈಲ್ವೆ ಸೆಕ್ಟರ್ ನ ಸ್ಟಾಕ್ಗಳು ಸ್ವಲ್ಪ ನೆಗೆಟಿವ್ ಆಗಿ ಟ್ರೇಡ್ ಆಗಿತ್ತು. ಬಜೆಟ್ ನಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗಿಲ್ಲ. ಬಟ್ ನೋಡ್ಬೇಕಾಗುತ್ತೆ ಅವರ Q1 ರಿಸಲ್ಟ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅಂತ. ಹಾಗೆ ಯುನೈಟೆಡ್ ಸ್ಪಿರಿಟ್ಸ್ ಇವತ್ತು 5% ನಷ್ಟು ಜಂಪ್ ಆಗಿದೆ. ಕಂಪನಿ ಒಳ್ಳೆ ಒಂದು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಈ ಒಂದು ಕ್ವಾರ್ಟರ್ ನಲ್ಲಿ 485 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 240 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ಜೂನ್ 2023ರಲ್ಲಿ 477 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಪ್ರಾಫಿಟ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆಲ್ಮೋಸ್ಟ್ ಪ್ರಾಫಿಟ್ ಡಬಲ್ ಆಗ್ತಿರೋದು ಕಾಣಿಸ್ತದೆ. ಒಳ್ಳೆ ಒಂದು ರಿಸಲ್ಟ್ ಬಂದಿದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಗ್ತದೆ. ಯುನೈಟೆಡ್ ಸ್ಪಿರಿಟ್ ಲಿಕರ್ ಪ್ರೊಡ್ಯೂಸಿಂಗ್ ಕಂಪನಿ ಆಗಿರುತ್ತೆ. ಸೊ ರೀಸೆಂಟ್ ಟೈಮ್ ನಲ್ಲಿ ಲಿಕರ್ ಸ್ಟಾಕ್ ಗಳಲ್ಲಿ ಕೂಡ ಸ್ವಲ್ಪ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಈಗ ಒಳ್ಳೆ ಒಂದು ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ ಮತ್ತೆ ಸ್ಟಾಕ್ಸ್ ರಿಕವರ್ ಆಗ್ಬೋದು. ಸನ್ಸ್ಟಾರ್ ಲಿಮಿಟೆಡ್ ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ₹36 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 38% ನಷ್ಟು ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಅಲಾಟ್ಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಲಿಂಕ್ಇನ್ ಟೈಮ್ ವೆಬ್ಸೈಟ್ ನಲ್ಲಿ ನೀವು ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದಾಗುತ್ತೆ. ಶುಕ್ರವಾರ ಈ ಕಂಪನಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆ IOL ಕೆಮಿಕಲ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯಲ್ಲಿ ಇವತ್ತು 5% ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಯುರೋಪಿಯನ್ ಡ್ರಗ್ ರೆಗ್ಯುಲೇಟರ್ ಕಡೆಯಿಂದ ಇವರ ಒಂದು ಪ್ರಾಡಕ್ಟ್ಗೆ ಅಥವಾ ಇವರ ಒಂದು ಡ್ರಗ್ಗೆ ಅಪ್ರೂವಲ್ ಸಿಕ್ಕಿದೆ. ಆ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಬಟ್ IOL ಕೆಮಿಕಲ್ಸ್ ನ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಅನ್ನು ಅಬ್ಸರ್ವ್ ಮಾಡಿದಾಗ 2021 ಅರೌಂಡ್ ನಲ್ಲಿ ಕೆಮಿಕಲ್ ಮತ್ತೆ ಫಾರ್ಮಾ ಸೆಕ್ಟರ್ ನ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಂತ ಸಂದರ್ಭದಲ್ಲಿ ಸ್ಟಾಕ್ 800 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಬಟ್ ಈಗ ರೀಸೆಂಟ್ ಟೈಮ್ ನಲ್ಲಿ ಅಷ್ಟೊಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ. ಓವರ್ ಆಲ್ ಸೆಕ್ಟರ್ ಕೂಡ ನೆಗೆಟಿವ್ ಆಗಿದೆ. ಆದ್ರಿಂದ ಈ ಸ್ಟಾಕ್ ನಲ್ಲಿ ಕೂಡ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.